ನೋಡಿ, ಅವರಿಗೆಲ್ಲ ಬ್ಯಾನ್ ಆಗಿಬಿಟ್ಟದೆ. ಹುಬ್ಬಳ್ಳಿಯಲ್ಲಿ ಒಟ್ಟಾರೆ ಕರ್ನಾಟಕದಲ್ಲಿ ಹಿಂದೂ ಪರವಾಗಿ ನಾವು ಮಾತಾಡ್ತಾ ಇದ್ದೀವಲ್ಲ ಮತ್ತು ದೇಶದ್ರೋಹಿಗಳ ವಿರುದ್ಧ ಮಾತಾಡ್ತಾ ಇದ್ದೀವಲ್ಲ, ಅವರಿಗೆ ಒಂದು ಕಸಿವಿಸಿ ಆಗ್ತಾಯಿದೆ. ಕೆಲವೊಂದು ಹಿಂದೂಗಳಲ್ಲಿರುವಂಥ ಈ ದೇಶನಾಗ ಅದಾರ ನೋಡ್ಲಕತ್ತಿರಿ. ಭಾರತ ಪಾಕಿಸ್ತಾನದ ಒಂದು ವಾತಾವರಣದಾಗ ಹೆಂಗೆ ಸ್ಟೇಟ್ಮೆಂಟ್ ಕೊಡ್ಲಕತ್ತಾರ. ಇಂಥ ಜನರೆಲ್ಲ ಕೂಡಿ ಯತ್ನಾಳ್ ವಿರುದ್ಧ ಯತ್ನಾಳೇನು ಒದ್ದೊಳಗಾಗ್ತಾರೆ. ಈಗಾಗಲೇ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಅದಕ್ಕೆ ಏನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಕ್ಕೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಯತ್ನಾಳ್ ಒದ್ದೊಳಗೆ ಹಾಕುವಂಥ ತಾಕತ್ತು ಇಂಥ ಲಫಂಗರಿಗೆ ಇಲ್ಲ. ಅದು ಪಾಕಿಸ್ತಾನದೇ ಪಾರ್ಟಿ ರೀ. ಕಾಂಗ್ರೆಸ್ಸಲ್ಲಿ ಹಿಂದೂಗಳ ಪಾರ್ಟಿ ಐತಿ. ಎಂದರೆ ಹಿಂದೂಗಳ ಪರವಾಗಿ ನೆಹರು ಹಿಡಿದು ಯಾರು ಮಾತಾಡ್ಯಾರ. ಕಾಂಗ್ರೆಸ್ ಅನ್ನೋದೇ ಹುಟ್ಟಿದ್ದೇ ಮುಸಲ್ರ ಸಲ ಆಗ್ಯದ. ನೋಡಿ, ಅವರಿಗೆಲ್ಲ ಬ್ಯಾನ್ ಆಗಿಬಿಟ್ಟದೆ. ಹುಬ್ಬಳ್ಳಿಯಲ್ಲಿ ಒಟ್ಟಾರೆ ಕರ್ನಾಟಕದಲ್ಲಿ ಹಿಂದೂ ಪರವಾಗಿ ನಾವು ಮಾತಾಡ್ತಾ ಇದ್ದೀವಲ್ಲ ಮತ್ತು ದೇಶದ್ರೋಹಿಗಳ ವಿರುದ್ಧ ಮಾತಾಡ್ತಾ ಇದ್ದೀವಲ್ಲ, ಅವರಿಗೆ ಒಂದು ಕಸಿವಿಸಿ ಆಗ್ತಾಯಿದೆ. ಕೆಲವೊಂದು ಹಿಂದೂಗಳಲ್ಲಿರುವಂಥ ಈ ದೇಶನಾಗ ಅದಾರ ನೋಡ್ಲಕತ್ತಿರಿ. ಭಾರತ ಪಾಕಿಸ್ತಾನದ ಒಂದು ವಾತಾವರಣದಾಗ ಹೆಂಗೆ ಸ್ಟೇಟ್ಮೆಂಟ್ ಕೊಡ್ಲಕತ್ತಾರ. ಇಂಥ ಜನರೆಲ್ಲ ಕೂಡಿ ಯತ್ನಾಳ್ ವಿರುದ್ಧ ಯತ್ನಾಳೇನು ಒದ್ದೊಳಗಾಗ್ತಾರೆ. ಈಗಾಗಲೇ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಅದಕ್ಕೆ ಏನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಕ್ಕೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಯತ್ನಾಳ್ ಒದ್ದೊಳಗೆ ಹಾಕುವಂಥ ತಾಕತ್ತು ಇಂಥ ಲಫಂಗರಿಗೆ ಇಲ್ಲ. ಅದು ಪಾಕಿಸ್ತಾನದೇ ಪಾರ್ಟಿ ರೀ. ಕಾಂಗ್ರೆಸ್ಸಲ್ಲಿ ಹಿಂದೂಗಳ ಪಾರ್ಟಿ ಐತಿ. ಎಂದರೆ ಹಿಂದೂಗಳ ಪರವಾಗಿ ನೆಹರು ಹಿಡಿದು ಯಾರು ಮಾತಾಡ್ಯಾರ. ಕಾಂಗ್ರೆಸ್ ಅನ್ನೋದೇ ಹುಟ್ಟಿದ್ದೇ ಮುಸಲ್ರ ಸಲ ಆಗ್ಯದ.